ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಲಸಿನ ಗುಜ್ಜೆ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್. ಆಲೂಗೆಡ್ಡೆನ ನಾವು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಕ್ಯಾರೆಟ್ ಕೂಡ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೂ ನಾವು ಬೀನ್ಸ್ನ 4 ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ನಮಗೆ ರುಬ್ಬೋದಕ್ಕೆ ಯಾವ್ಯಾವ ಪದಾರ್ಥ ಬೇಕು ನೋಡೋಣ. ಶುಂಠಿ 1 ಇಂಚು, ಹಸಿಮೆಣಸು 4, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೂ ತೆಂಗಿನ ತುರಿ, ಚಕ್ಕೆ, ಲವಂಗ, ಸಾಸಿವೆ, ಗಸಗಸೆ ಹಾಗೂ ಅರಿಶಿನ, ಏಲಕ್ಕಿ ಪುಡಿ ನಾವು ಇಟ್ಕೊಂಡಿದ್ದೀವಿ. ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಇಟ್ಕೊಂಡಿದ್ದೀವಿ. ಹಾಗೂ ಸ್ವಲ್ಪ ಪುದೀನ ಹಾಗೂ ಸೋನಾ ಮಸೂರಿನ ಚೆನ್ನಾಗಿ ಮಾಡಿ ತೊಳೆದು ಇಟ್ಕೊಂಡಿದ್ದೀವಿ. 2 ಕಪ್ ಸೋನಾ ಮಸೂರಿ. 2 ಕಪ್ ಸೋನಾ ಮಸೂರಿ ಅಂದ್ರೆ ನಾವು ಕರೆಕ್ಟಾಗಿ 2 ಕಪ್ ಸೋನಾ ಮಸೂರಿ ಅಕ್ಕಿ ಹಾಕಿದ್ರೆ 2 ಕಪ್ಪೇ ನಾವು ನೀರನ್ನು ಹಾಕೊಂಡು ಕುಕ್ಕರಲ್ಲಿ ಇಟ್ಕೊಂಡಿದ್ದೀವಿ. ಎರಡು ವಿಷಲ್ ಕೂಗಿಸ್ಕೊಳ್ಬೇಕು. ನಾವೀಗ 2 ವಿಷಲ್ ಕೂಗಿಸ್ಕೊಂಡು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾವು ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ನಾವು ಈಗ ಗುಜ್ಜೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ನಾವೀಗ ಅದು ಬೇಯಿಸೋದಕ್ಕೆ ನಾವೀಗ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕೊಂಡು ಎಣ್ಣೆ ಕಾದ ನಂತರ ಇವಾಗ ಕಾದಿದೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆಯನ್ನು ನಾವೀಗ ಹಾಕೊಳ್ತಿದ್ದೀವಿ. ಚೆನ್ನಾಗಿ ಮಾಡಿ ಕೈ ಆಡ್ಕೊಳ್ಳಿ ಫ್ರೆಂಡ್ಸ್. ಕೈ ಆಡ್ಕೊಂಡು ಹಾಕಿದ ತಕ್ಷಣ ನಾವೀಗ ಉದ್ದವಾಗಿ ಹೆಚ್ಕೊಂಡಿರುವಂತಹ ಬೀನ್ಸ್ ಅನ್ನು ಹಾಕೊಂಡು ಹಾಗೂ ಆಲೂಗೆಡ್ಡೆ, 1 ಆಲೂಗೆಡ್ಡೆ ನಾವು ಉದ್ದುದ್ದ ಹೆಚ್ಕೊಂಡು ಹಾಕೊಂಡಿದ್ದೀವಿ. ಹಾಗೂ 1 ಕ್ಯಾರೆಟ್ನ ನಾವು ಉದ್ದುದ್ದ ಹೆಚ್ಕೊಂಡು ಹಾಕೊಂಡಿದ್ದೀವಿ. ಇದು ನಾವೀಗ ಚೆನ್ನಾಗಿ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ತಕ್ಷಣನೇ ನಾವೀಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತರಕಾರಿನ ಬೇಯಿಸ್ಕೊಳಕ್ ಬಿಡೋಣ. ಏನಾದ್ರು ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡ್ತೀವಿ. ನಾನೀಗ ಹಲಸಿನ ಗುಜ್ಜೆ ಹಾಗೂ ಈ ತರಕಾರಿ ಬೇಯಷ್ಟೊತ್ತಿಗೆ ನಾವು ಒಂದು ಮಿಕ್ಸಿ ಮಾಡ್ಕೊಂಡ್ಬಂದ್ಬಿಡೋಣ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಇವಾಗ ನಾವು ಮಿಕ್ಸಿಗೆ ಮಸಾಲ ಪದಾರ್ಥ ಹಾಕೊಂಡಿದ್ದೀವಿ ನೋಡಿ. 4 ಕೊತ್ತಂಬರಿ ಬೀಜ, ಒಂದು ಅರ್ಧ ಟೇಬಲ್ ಸ್ಪೂನು ಅಲ್ಲ ಫ್ರೆಂಡ್ಸ್, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಪೀಸು ಚಕ್ಕೆ ಹಾಗೂ 2 ಲವಂಗ. ಅದಾದ ತಕ್ಷಣ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀವಿ. ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಚೆನ್ನಾಗಿ ಮಾಡಿ 2 ಸೊಪ್ಪನ್ನು ತೊಳೆದಿಟ್ಕೊಂಡು ಹಾಕೊಂತಿದ್ದೀವಿ. ಹಾಗೂ 1 ಇಂಚು ಶುಂಠಿ ಹಾಕೊಂತಿದ್ದೀವಿ. ಅದಾದ ನಂತರ ನಾವು 4 ಹಸಿಮೆಣಸು ಫ್ರೆಂಡ್ಸ್, 4 ಹಸಿಮೆಣಸನ್ನು ಚಂದ ಮಾಡಿ ಕಟ್ ಮಾಡ್ಕೊಂಡು ಹಾಕೊಂತಿದ್ದೀವಿ. ಹಾಗೂ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪುಡಿ ಹಾಕೊಂತಿದ್ದೀವಿ. ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕೊಂತಿದ್ದೀವಿ. ಅದಾದ ನಂತರ ನಾವು ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ತುರಿದಂತಹ ತೆಂಗಿನಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ಚೆನ್ನಾಗಿ ಮಿಕ್ಸಿ ಆಗಿದೆ ಫ್ರೆಂಡ್ಸ್. ಇವಾಗ ಮುಚ್ಚಿಟ್ಟು ಸೈಡಲ್ಲಿ ಇಟ್ಕೊಂಡಿರೋಣ. ಇವಾಗ ನೋಡೋಣ ತರಕಾರಿ ಚೆನ್ನಾಗಿ ಬೆಂದಿದೆ. ಇವಾಗ ಗುಜ್ಜೆ ಬೆಂದಿದ್ಯಾ ನೋಡೋಣ ಬನ್ನಿ ಫ್ರೆಂಡ್ಸ್.
ಗುಜ್ಜೆ ನೀವು ಸ್ವಲ್ಪನೇ ನೀರು ಹಾಕೊಂತ ಬೇಯಿಸ್ಕೊಳ್ಳಿ, ನೋಡ್ತೀರಿ ಇಲ್ಲಾಂದ್ರೆ ನೀರು ಆವಿಯಾಗಿ ಸುಟ್ಟೋಗಂತ ಸಾಧ್ಯತೆ ಇದೆ. ಇವಾಗ ಗುಜ್ಜೆ ಇನ್ನೂ ಬೇಯಬೇಕು ಫ್ರೆಂಡ್ಸ್, ಇನ್ನೊಂದು 5 ನಿಮಿಷ ಬೇಯಬೇಕು. ಇವಾಗ ಗುಜ್ಜೆ ಕಂಪ್ಲೀಟ್ ಆಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಗುಜ್ಜೆ ಫುಲ್ ಕಂಪ್ಲೀಟ್ ಆಗಿ ಬೆಂದೋಗಿದೆ. ಇವಾಗ ಗುಜ್ಜೆ ಬೆಂದಾಗಿದೆ. ಈಗ ಗುಜ್ಜೆ ನಾವೀಗ ಅದ್ರಲ್ಲಿರೋ ನೀರನ್ನೆಲ್ಲ ಒಂದು ಸೋಸ್ಕೊಂಡ್ಬಿಡೋಣ ಬನ್ನಿ ಫ್ರೆಂಡ್ಸ್. ಚೆನ್ನಾಗಿ ಮಾಡಿ ನೀರನ್ನೆಲ್ಲ ಸೋಸ್ಕೊಳ್ಳಿ. ಸೋಸಾದ ತಕ್ಷಣ ನಾವೀಗ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಮತ್ತೆ ನಾವೀಗ ತರಕಾರಿ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ನಾವೀಗ ಗುಜ್ಜೆನ ಬೇಯಿಸ್ಕೊಂಡಿದ್ವಿ ಆ್ಯಡ್ ಮಾಡ್ಕೊತಿದೀವಿ. ಆ್ಯಡ್ ಮಾಡಿಕೊಂಡು ನಾವೀಗ ರುಬ್ಕೊಂಡಿರುವಂತಹ ಮಸಾಲಾ ಪದಾರ್ಥ ಒಂದು ನಾವೀಗ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಮಾಡಿ ಕೈಯಾಡಿ ಫ್ರೆಂಡ್ಸ್. ಒಂದು 5 ನಿಮಿಷ ನಾವು ಮಸಾಲ ಹಾಗೂ ತರಕಾರಿಗಳನ್ನ ಕುದಿಸ್ಬೇಕು. ನೋಡಿ ಒಂದು 5 ನಿಮಿಷ ಚೆನ್ನಾಗಿ ಮಾಡಿ ಕುದಿಸ್ಕೊಳ್ಳಿ. ಇವಾಗ ನಮ್ಮ ಗುಜ್ಜೆ ಪಲಾವ್ ಗೊಜ್ಜು ರೆಡಿ ಆಗಿದೆ. ಇನ್ನೇನು ಅನ್ನಕ್ಕೆ ಹಾಕಿ ಕಲಿಸ್ರೆ ನಮಗೆ ಗುಜ್ಜೆ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇನ್ನೇನು 5 ನಿಮಿಷ ಕುದಿ ಬರ್ಸ್ಕೊಬೇಕು ನಾವೀಗಿನ್ನ. ನೋಡಿ ಕುದಿ ಬರ್ಸ್ಕೊಂಡು ಇಷ್ಟು ಗಟ್ಟಿ ಆಗುತ್ತಾರ, ನಾವು ಇಷ್ಟು ಗಟ್ಟಿ ಬರೋ ಥರ ನಾವೀಗ ಕುದಿಸ್ಕೊಂಡಿದ್ದೀವಿ. ಇನ್ನು ಅನ್ನಕ್ಕೆ ಕಲಿಸಿದ್ರೆ ರೆಡಿ ಫ್ರೆಂಡ್ಸ್. ನಾವು ಅನ್ನ ಮಾಡಿ ಸರಿಯಾಗಿ ಬಿಟ್ಟಿದ್ವಲ್ಲ ಫ್ರೆಂಡ್ಸ್, ಇದಕ್ಕೆ ನಾವಿವಾಗ ಪಲಾವ್ ಗೊಜ್ಜನ್ನ ಹಾಕೊಂಡು ನಾವು ಅಷ್ಟು ಪಲಾವ್ ಗೊಜ್ಜನ್ನ ಹಾಕೊಂಡಿದೀವಿ ಫ್ರೆಂಡ್ಸ್. ಕರೆಕ್ಟಾಗಿ ನಾವು 2 ಲೋಟ ಅಕ್ಕಿಗೆ ಕರೆಕ್ಟಾಗಿ ನಾವು ಪಲ್ಯವನ್ನ ಅಂದ್ರೆ ಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ಹಾಕೊಂಡಿದೀವಿ. ಕೊಬ್ಬರಿ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಾಡಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಗುಜ್ಜೆ ಪಲಾವ್ ರೆಡಿ ಆಗಿದೆ ಫ್ರೆಂಡ್ಸ್. ಇದಕ್ಕೆ ನಾವೀಗ ಲಾಸ್ಟ್ ಫೈನಲ್ ಟಚ್ ಕೊಡೋಣ. ಇದ್ರ ಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನಮ್ಮ ಫೈನಲ್ ಟಚ್ ಫಿನಿಶ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಟೇಸ್ಟ್ ಮಾಡ್ತಿದ್ದೀನಿ ಹೇಗಾಗಿದೆ ಪಲಾವ್, ಹಲಸಿನ ಗುಜ್ಜೆ ಪಲಾವ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಈಗ ಹಲಸಿನ ಗುಜ್ಜೆ ಪಲಾವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.